ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೀವಿ ನೋಡಿ. ಏನ್ ಮಾಡ್ತೀರಾ? ಗಡಿಬಿಡಿ ಮಾಡ್ಕೋತ ಎಲ್ಲೆಲ್ಲಿ ನಿಮ್ಮ ಸಂಗೀತ ಎಲ್ಲೆಲ್ಲಿ ಹೋಗಿ ಬಂದ್ರು, ಏನೇನೇನೇನು ತಿರ್ಗಾಡಿ ಏನೇನೇನು ಮಾಡ್ಕೊಂಡ, ಮದುವೆಗಳು ಮುಗಿತಾ ಇಲ್ಲ, ಅವಳ ಟ್ರಿಪ್ ಎಲ್ಲ ಜರ್ನಿ ಡೈಲಿ ಟ್ರಿಪ್ ಅದೆಲ್ಲ ಮುಗಿತಾ ಇಲ್ಲ. ಇನ್ನು ಅದೆಲ್ಲ ವಿಡಿಯೋ ಮುಗಿದಾದ್ಮೇಲೆ ನಾನು ಮತ್ತೆ ನಿಮ್ಮ ಕಡೆ ಬಂದಿದ್ದೀನಿ. ಈಗ ಡೈಲಿ ಲಾಗ್ ನಾನು ತಗೊಂಬರಾಕಿದ್ದೇನೆ ನಿಮ್ಮ ಸಲುವಾಗಿ. ಈಗ ಏನು ಮಾಡಿದ್ದೀನಿ, ಈಗ ಟೈಮ್ ಸಾಯಂಕಾಲ 6:30 ಆಗ್ಲಿಕ್ಕೆ ಬಂದದ. ಈಗ ನಾ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದ್ರ ನಮ್ಮ ಪರಿಚಯದವರು ನಾವು ಗುಲ್ಬರ್ಗದಾಗಿದ್ದಾಗ ನಮ್ಮ ಮನೆಯವರು ಮತ್ತು ಅವರ ಆಫೀಸ್ ಒಳಗೆ ಕೆಲಸ ಮಾಡ್ತಿದ್ರು, ಮುಖೇಶ್ ಅಂತ ಹೇಳಿ. ಅಲ್ಲೆಲ್ಲ ಬಹಳ ನಾವು ಹಚ್ಕೊಂಡಿದ್ವಿ, ಬಹಳ ಮಾತಾಡ್ತಿದ್ವಿ, ಬಹಳ ಪ್ರೀತಿಯಿಂದ ಇದ್ವಿ ನಾವೆಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಬೆಳಗಾವಿಗೆ ಬಂದಿದ್ದಾರೆ. ತನು, ಅವರ ಮಿಸ್ಸಸ್ ಹೆಸರ ತನು, ಮತ್ತೆ ಮಗನ ಹೆಸರ ಬಾಬು ಅಂತ ಕರಿತಿದ್ವು ನಾವು. ಮತ್ತೆ ಈಗ ಏನ್ ಮಾಡೋದು ಹೇಳಿ, ನಾನೇನ್ ಮಾಡ್ಬೇಕು? ಟೈಮ್ ಎಷ್ಟಾಗದ ಅಡ್ಗೆ ಮಾಡೋದು. ನನ್ ಚಿನ್ನು ಲಾನ್ ಕೆಲಸ ಹಚ್ಚಿದ್ರು, ಗಾರ್ಡನ್ ಕೆಲಸನೂ ಹಚ್ಚಿದ್ರು. ಒಂದ್ ದಿನ ಬರ್ತದ, ಅಡ್ಗೆ ಮಾಡೋರು ನಮ್ಮನಿಗೆ ಬರ್ತಾರ. ನೀವು ಕಾಯ್ತಾ ಇದೀರಲ್ಲ, ನಾನು ಕಾಯ್ತಾ ಇದ್ದೀನಿ, ಬರ್ತಾರೀ. ಅಷ್ಟೊತ್ತಂಕ ನಾ ಮಾಡ್ಕೊಡ್ತೇನಲ್ಲ, ಏನಾಗ್ತದೆ ಈಗ ಮಾಡೋಣ. ನನಗೆ ಚಿಕನ್ ತಗೊಂಬಂದಾರಿ ಚಿನ್ನು, ಚಿಕನ್ ತಗೊಂಬಂದಿದೀವಿ. ಎಲ್ಲ ಚಿಕನ್ ಸ್ವಲ್ಪ ಅಡ್ಗೆ ಮಾಡೋದದ, ವೆರೈಟಿ ಅಡ್ಗೆ ಕೊಡೋಣ ಅಂತ ಇದ್ದೀನಿ. ಭಾಳ ದಿನದ ನಂತರ ನಾನು ತನು ಅಂತ ಅದಾರಲ್ಲ ಅವ್ರಿಗೆ ಭೇಟಿ ಆಗ್ತಾ ಇದ್ದೀನಿ. ನೀವು ಬಂದ್ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ತನು ಯಾವ ರೀತಿ ಅದಾಳ, ಹೆಂಗದಾಳ, ಅವಳ ಮಾತು, ಅವಳು ಮಾಡೋದು ಎಲ್ಲ ನೋಡ್ರಂತೆ. ನಿಜವಾಗ್ಲೂ ಬಹಳ ಸ್ಪೆಷಲ್ ಅದಾಳ ಅವಳು. ಅಂದ್ರ ವಯಸ್ಸು ಅವಳು ಚಿಕ್ಕದದ, ಖರೆ ಬಹಳ ಏಕ್ದಮ್ ಆಕ್ಟಿವ್ ಅದಾಳ, ಮಾತಾಡಕ್ ಚುರುಕ ಚಾಲಕ್ ಅದಾಳ. ನನ್ನ ಸಖಿಗೆ ನಿಮಗ ನಾ ತೋರಿಸ್ತೀನಿ ಅವಳು ಯಾವ್ಯಾವ ರೀತಿ ಅದಾಳ. ಅವಳಿಗೆ ನೋಡ್ರಂತೆ ನಾನೇನ್ ಮಾಡ್ತೀನಿ ಗೊತ್ತಾ, ಅವಳು ಬರೋ ತನಕ ಪಟ ನಂದ ಎಲ್ಲಾ ಕೆಲಸ ಗಡಿಬಿಡಿ ಮಾಡ್ಕೊಂತ ಪಟ್ ನಾ ಮುಗಿಸ್ಕೋತೇನಿ. ಮತ್ತೆ ಏನ್ ಮಾಡ್ತೀನಿ ಗೊತ್ತಾ, ಈಗ ಅವ್ರು ಬಂದ್ಮೇಲೆ ನನಗೆ ಮಾತಾಡಬೇಕು. ನನ್ ಚಿನ್ನು ಏನ್ ಹೇಳಿದಾರ ಗೊತ್ತಾ, ನೀ ಈಗೇನ್ ಮಾಡು, ಮಾಡಕ್ ಸ್ಟಾರ್ಟ್ ಮಾಡ, ಅವ್ರು ಬರ್ತಾರಲ್ಲ ಅವ್ರಿಗೂ ಕರ್ಕೊಂಡ್ ಮಾಡ. ಹೆಂಗ್ ಹೇಳ್ತಾ ಇದಾರ ನೋಡಿದ್ರ? ಅವ್ರು ಬಂದವ್ರಿಗೆ ಜೊತೆ ನಾ ಯಾವಾಗ ಕೂತು ಮಾತಾಡ್ಲಿ ಹೇಳಿ ನೋಡೋಣ. ನಾ ಮೊದ್ಲಿಂದನೂ ಅದೇ ಮಾಡಿದ್ದೀನಿ, ಯಾರು ಬಂದ್ರ ಅವ್ರು ಕರ್ಕೊಳ್ಳೋದು ಮಾಡೋದು. ಖರೆ ಈಗ ಹಂಗಿಲ್ಲ, ನನಗ ಅವ್ರ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡಕ್ ನನಗ್ ಬೇಕಾಗಿದೆ. ಅಷ್ಟೋ ತನಕ ನಾ ಏನ್ ಮಾಡ್ತೀನಿ, ನಿಮ್ಮ ಸಂಗೀತ ಹೆಂಗದಾಳ ಗೊತ್ತೈತಿಯಲ್ಲ, ಗಡಿಬಿಡಿ ಮಾಡ್ಕೊಂತ ಕೆಲಸ ಮಾಡ್ತಾಳ. ಆಕಿ ಕೈಲಿ ಸಾಧ್ಯ ಅದ ಅಂತ ನನ್ ಚಿನ್ನು ಗೊತ್ತೈತಿ. ಪಟ ಏನ್ ಮಾಡ್ತೀನಿ, ನಾನು ಅಡಿಗೆ ಮನೆಗೆ ಹೋಗ್ತೀನಿ, ಪಟ್ ನಾನು ಕೆಲಸ ಮುಗಿಸ್ಕೋತೀನಿ. ಮತ್ತೆ ತನು ಬಂದಾಗ ತನುಗ ನಾನು ನಿಮ್ಗೆ ಭೇಟಿ ಮಾಡಿಸ್ತೀನಿ. ಅಷ್ಟೋ ತನಕ ಎಲ್ಲ ಪಟ್ ಮಾಡ್ಕೊಳ್ತಿದ್ದೆ. ಚಿನ್ನು ಬರೀ ಖುಷಿ ಆಗತ್ತದಲ್ಲ? ಖುಷಿ ಆಗತ್ತದೆ. ನಿಮ್ಗೆ ಹಿಂಗ್ಯಾಕೆ ಕರೆಕ್ಟ್ ಮಾಡ್ತಾ ಅಂತ ಇದೀರಾ? ಟಯರ್ಡ್ ಆಗಿದ್ದೀರಾ? ಕೆಲಸ ಮಾಡ್ತಾ ಇದ್ರಲ್ಲ, ನೀವು ಹೇಳಿದ್ದ ಕರೆಕ್ಟ್ ಮಾತು ಸಮೂಹ ನನಗೆ ಹೇಳಿದ ಅವಾಗ, ಅಮ್ಮ ನಾವಲ್ಲಿ ಲೈಟದ ವ್ಯವಸ್ಥೆನೂ ಮಾಡಿಸ್ಬೇಕಂತ ನೋಡಿ. ಯಾಕ ಇದು ಮಾತಾಡ್ತಾ ಇದೀವಿ, ಯಾಕೆ ಮಾತಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಗಾರ್ಡನ್ ಒಳಗೆ ನಮ್ಮ ಅಳಿಯವರು ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ಚಿನ್ನು ಆ ಕಡೆ ಎಲ್ಲ ತಯಾರಿ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದಾರೆ. ನಾನ್ ಪಟ್ ಅಡಿಗೆ ಮಾಡ್ಕೊತೀನಿ. ಈಗ ಮಾತಾಡೋದು ಬೇಡ. ಮತ್ತೆ ಯಾರು ಬರ್ತಾ ಇದಾರೆ ಹೇಳ್ತೀರಾ ರೀ ಸೂಕ್ಷ್ಮವಾಗಿ? ನಾ ಸ್ವಲ್ಪ ಹೇಳಿದೀನಿ. ಈಗ ನಮ್ಮ ಫ್ರೆಂಡ್, ನಮ್ಮ ಆಫೀಸಲ್ಲಿ ನಮ್ಮ ಕೊಲೀಗ ಮುಖೇಶ್ ಕುಮಾರ್ ಅಂತೇಳಿ, ಅವರು ಗುಲ್ಬರ್ಗದಲ್ಲಿ ನಾವು ಅವ್ರ ಕೂಡಿ ಕೆಲಸ ಮಾಡಿದ್ದೀವಿ. ಅವರು ಫ್ಯಾಮಿಲಿ, ಅವ್ರ ಮಗ ಮತ್ತು ಅವರು ಎಲ್ಲರೂ ನಮಗೆ ಕ್ವಾರ್ಟರ್ಸಲ್ಲಿ ನೇಬರ್ ಆಗಿದ್ದರು, ಭಾಳ ಆತ್ಮೀಯರಾಗಿದ್ದರು, ಭಾಳ ಅಟ್ಯಾಚ್ಮೆಂಟ್ ಇತ್ತು. ಸೊ ಅವರು ಭಾಳ ವರ್ಷದ ನಂತರ ಬೆಳಗಾವಿಗೆ ಬಂದಿದ್ದಾರೆ. ಸೊ ನಾವು ಕೂಡ ಬೆಳಗ್ಗೆಯಿಂದ ಬಿಜಿ ಇದ್ದೀವಿ. ಮತ್ತು ಹುಡುಗಿದು ಮಗಳದು ಎಕ್ಸಾಮ್ ಸ್ಟಾರ್ಟ್ ಬರ್ತೀವಿ ಅಂತ ಅಂತಾರೆ. ಈಗ ಮಳೆ ಬೇರೆ ಬರ್ತಾ ಇದೆ, ಗಾರ್ಡನ್ ಕೆಲಸ ಬೇರೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಇವತ್ತು ಬೆಳಗ್ಗೆ ಕೆಲಸ ಮಾಡಿದ್ದೀವಿ. ಸೊ ಅವ್ರಿಗೆ ಕರ್ಕೊಂಡ್ಬಂದು ಅವ್ರದ್ದು ಕೂಡ ಸತ್ಕಾರ ಮಾಡ್ತೀವಿ. ನೀವೆಲ್ಲರೂ ಅಂತ ಇದ್ದೀರಾ, ನಾವು ವಿಡಿಯೋ ಮಾಡ್ತಾ ಇದೀವಲ್ಲ, ನೀವು ವಿಡಿಯೋ ಮಾಡ್ತೀರಾ, ಆ ವಿಡಿಯೋದೊಳಗ ಏನಾದ್ರೂ ನಿಮ್ದು ಏನ್ ಅದ್ರದ ಒಂದು ಸಬ್ಜೆಕ್ಟ್ ಏನಿದೆ ಅಂತ ನೀವೆಲ್ಲ ನಮ್ಗೆ ಕೇಳ್ತಾ ಇದ್ದೀರಾ. ನಿಮ್ ಸಬ್ಜೆಕ್ಟ್ ಏನಿದೆ ಅಂತ ಹೇಳಿ. ಸಬ್ಜೆಕ್ಟದ ಏನಿಲ್ಲ, ಡೈಲಿ ನಾವು ಏನ್ ಮಾಡ್ತಾ ಇದೀವಿ ಗೊತ್ತಾ, ಡೈಲಿ ಲಾಗ್ ಮಾಡ್ತಾ ಇದೀವಿ. ನಾವು ಡೈಲಿ ಲಾಗ್ ಒಳಗ ಏನ್ ನಿಮಗ್ ತೋರಿಸ್ತಾ ಇದೀವಿ ಅಂತಂದ್ರ, ಈಗಿನಿದ್ರೊಳಗ ಗಂಡ ಹೆಂಡತಿ ಒಳಗ ಪ್ರೀತಿ ಅನ್ನೋದ ಉಳ್ದಿಲ್ಲ, ಮಕ್ಕಳ ಜೊತೆ ಯಾವ ರೀತಿ ಇರೋದ ಉಳ್ದಿಲ್ಲ. ಮನಿ ಒಳಗ ಯಾರಾದ್ರೂ ಒಬ್ರು ಎಕ್ಸ್ಟ್ರಾ ಬಂದ್ರ ಆ ಸಂಬಂಧ ಒಳಗ ಹಿಡ್ಕೊಂಡಿರಾಕ ಈಗ ಆಗ್ತಾ ಇಲ್ಲ. ಅದೆಲ್ಲ ನಾವು
ಯಾವ ರೀತಿ ಮಾಡೋದಂತ ಹೇಳಿ ಡೈಲಿ ಲಾಗ್ ಒಳಗೆ ನಿಮಗೆ ತೋರ್ಸೋಣ ಅಂತ ಹೇಳಿ ನಮ್ದಂತೂ ನಾವು ವಿಡಿಯೋ ಮಾಡೋಕ್ಕಿಂತ ಮೊದಲಿಂದ ನಮ್ದ ಈ ಕೆಲಸ ಐತೆ. ಈಗ ವಿಡಿಯೋ ಮಾಡ್ತಾ ಇದೀವಲ್ಲ, ನಿಮಗ್ ಮತ್ತೆ ನಮ್ಮ ವಿಡಿಯೋ ಮುಖಾಂತರ ನಿಮ್ ಕಡೆ ತಲುಪ್ತಾ ಇದೆ. ಸೊ ಇದರಲ್ಲಿ ನಮ್ಮ ತತ್ಪರ್ಯ ಇಷ್ಟೇ, ಹಾ, ಡೈಲಿ ಲಾಗ್ದಲ್ಲಿ ನಾವು ನಮ್ಮ ಮನೆಯಲ್ಲಿ ನಾವು ನಮ್ಮ ಜೊತೆಗೆ ಜಂಜಾಟ ಒಳಗ ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ ನಾವು ಯಾವ ರೀತಿ ಇಂಟರಾಕ್ಟ್ ಮಾಡ್ತೀವಿ. ಹಾ, ಸೊ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲ ಒಂದು ಸೃಷ್ಟಿ ಸೌಂದರ್ಯ ಜೊತೆಗೆ ನಾವು ಯಾವ ರೀತಿ ಇಂಟರಾಕ್ಟ್ ಮಾಡ್ತೀವಿ, ನಮ್ಮ ಮನೆಗೆ ಬರೋರನ್ನ ನಾವು ಯಾವ ರೀತಿ ಸತ್ಕಾರ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ, ಅವ್ರನ್ನ ನಾವು ಯಾವ ರೀತಿ ನಾವು ಬೀಳ್ಕೊಡ್ತೀವಿ, ಆಮೇಲೆ ಅವರ ಜೊತೆಗೆ ನಾವು ಯಾವ ರೀತಿ ಬೆರಿತೀವಿ. ಸೊ ಅದು ನಮ್ಮ ಡೈಲಿ ಜೀವನದಲ್ಲಿ ಏನೇ ನಡೀತಾ ಇದೆ ಅಂತ ಅನ್ನೋದು ನಾವು ನಿಮ್ಮ ನೈಜ ಸ್ಥಿತಿಯನ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರದ್ದು ಲೈಫ್ ಬೇರೆ ಬೇರೆ ಇರ್ತದೆ. ಸೊ ನಮ್ಮ ಲೈಫ್ ಇದರಲ್ಲಿ ನಾವು ಯಾವ ರೀತಿ ನಾವು ನಮ್ಮ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅದನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನೀವು ಕೂಡ ಅದೇ ರೀತಿ ಎಂಜಾಯ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ಅಂತ ಅನ್ನೋದಕ್ಕಿಂತಲೂ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡೋಣ, ಮುಂದೆ ಹೋಗೋಣ, ಅಷ್ಟೇ ಅಲ್ವಾ ಜೀವನ. ಇದು ನಮ್ದು ವಿಡಿಯೋದ ಉದ್ದೇಶ ಇದೈತ್ ನೋಡಿ. ನಮ್ದು ಅದ ಅಂತ ಇಲ್ಲ, ನಮ್ದು ಮೇನ್ ಏನಿದೆ ಅಲ್ಲ, ಅಕ್ಕಪಕ್ಕದಲ್ಲಿ ಇರುವಂತಹ ಗಿಡ ಇರ್ಲಿ, ಒಂದು ಮರ ಇರ್ಲಿ, ಪಕ್ಷಿ ಇರ್ಲಿ, ಒಂದು ಪ್ರಾಣಿ ಇರ್ಲಿ, ಪಕ್ಕದ ಮನೆಯವರು ಇರ್ಲಿ, ಅಥವಾ ದನ ಕರುಗಳು ಹೋಗೋದು ಬರೋದಿರ್ಲಿ, ಅಥವಾ ನಾವು ಪ್ರತಿಯೊಂದು ಫಂಕ್ಷನ್ಗೆ ಹೋಗೋದಾಗ್ಲಿ ಬರೋದಾಗ್ಲಿ, ಯಾವ ರೀತಿಯಲ್ಲಿ ಮಾಡ್ತೀವಿ, ಯಾರಿಗೆ ಭೇಟಿ ಆಗ್ತೀವಿ, ಅವ್ರ ಜೊತೆಗೆ ಹೆಂಗ್ ವರ್ತನೆ ಮಾಡ್ತೀವಿ, ಅವ್ರು ನಮ್ಮ ಜೊತೆಗೆ ಹೆಂಗ್ ವರ್ತನೆ ಮಾಡ್ತಾರೆ, ಇದೆಲ್ಲ ನಮ್ದು ಡೈಲಿ ಲೈಫ್ ಇದೆ. ಸೊ ಕೆಲವೊಬ್ಬರಿಗೆ ಇದು ಇಷ್ಟ ಆಗ್ಬಹುದು, ಇಷ್ಟ ಆಗದೇನೂ ಇರಬಹುದು, ಅದೇನೋ ನಾವು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಇವು ಮೆಮೊರೀಸ್ ಏನಿದಾವಲ್ಲ ಬಹಳ ಇಂಪಾರ್ಟೆಂಟ್ ಇರ್ತಾವ. ಮೆಮೊರೀಸ್ ಒಂದ್ಸಲ ಹಾಳಾಗಿ ಹೋಯ್ತಪ್ಪ ಅಂತಂದ್ರೆ ಅದನ್ನ ಮತ್ತೆ ನಾವು ಹಿಡಿದಿರ್ಲಿಕ್ಕಾಗಲ್ಲ. ಸೊ ಈ ಮೆಮೊರಿಗಳನ್ನ ನಾವು ಸೆರೆ ಹಿಡಿದ ನಮ್ಮ ಒಟ್ಟಿಗೆ ಇಟ್ಕೋತಾ ಇದ್ದೀವಿ. ಈ ಮೆಮೊರಿಗಳನ್ನ ನಾವು ಎಲ್ಲೋ ಕೂತ್ಕೊಂಡು ಯಾವಾಗಲೂ ಕೂಡ ಯಾರೇ ಕೂಡ ಇದನ್ನ ನೋಡಬಹುದು. ಸೊ ಅದೇ ಒಂದು ನಮ್ಮ ಉದ್ದೇಶ ಆಗಿತ್ತು. ನಾವು ಅದನ್ನ ಸಂಸ್ಕರಣೆ ಮಾಡ್ತಾ ಇದ್ದೀವಿ, ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ಮೆಮೊರಿಗಳನ್ನ, ಸ್ವೀಟ್ ಮೆಮೊರಿಗಳನ್ನ ನಮ್ಮ ಜೊತೆಗೆ ಇರ್ಲಿ, ನಮಗೆ ಯಾವಾಗ ಬೇಕು ಅವಾಗ ನಾವು ನೋಡ್ಕೊಳ್ಳಿಕ್ಕೆ ಭೇಟಿ ಆದಂಗ ಆಗ್ತದೆ. ಪ್ರತಿಯೊಂದು ನಾವು ಎಲ್ಲೋ ಒಬ್ರು ನಮ್ಮ ನೆಂಟಸ್ಥರಿದ್ದಾರೆ, ಸಂಬಂಧಿಕರಿದ್ದಾರೆ, ಅಲ್ಲಿ ಹೋಗಿನೇ ಭೇಟಿ ಆಗ್ಬೇಕಂತಿಲ್ಲ. ಸೊ ಇದ್ರ ಜೊತೆಗೆ ನಾವು ಈಗ ನಮ್ಮನ್ನ ನೀವು ಅಲ್ಲಿ ನೋಡ್ತಾ ಇದ್ರಿ, ನೀವು ಕೂತ್ಕೊಂಡು, ಅದೇ ರೀತಿ ನಿಮ್ಮನ್ನ ನಾವು ನೋಡ್ಕೊಳ್ಳಿಕ್ಕೆ ಆಗದೇ ಇದ್ರು ಕೂಡ ಅಟ್ಲೀಸ್ಟ್ ನೀವಾದ್ರೂ ನಮ್ಮನ್ನ ನೋಡ್ಕೊತಾ ಇರ್ತಿರಲ್ಲ, ಅದೇ ಒಂದು ನಮ್ಮ ಹೆಮ್ಮೆ. ಅದೇ ಆಮೇಲೆ ಸ್ವಲ್ಪ ನಂದ ಅಡಿಗೆ ಮನೆ ಒಳಗೆ ಕೆಲಸ ಅದ. ನನ್ನ ಪರಿಚಯದವರು ನಾನು ಬಹಳ ಹತ್ರ ತನು ಮನೆಗೆ ಬರ್ತಾ ಇದ್ದಾಳ, ತನು ಸಲುವಾಗಿ ಸ್ಪೆಷಲ್ ಅಡಿಗೆ ಮಾಡ್ಕೊಡ್ತೀನಿ, ಮತ್ತೆ ಸಿಗ್ತೀನಿ ನಿಮಗ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಗೆಸ್ಟ್ ಬರ್ತಾ ಇದ್ರಲ್ಲ, ಗೆಸ್ಟ್ ಅವ್ರಿಗೆ ಕನ್ನಡ ಬರೋದಿಲ್ಲ, ಅವ್ರಿಗೆ ಹಿಂದಿ ಇಂಗ್ಲಿಷ್ ಬರ್ತದೆ. ಸೊ ಅದಕ್ಕೆ ಸ್ವಲ್ಪ ಇಂಗ್ಲಿಷ್ ದಲ್ಲಿ ಅಥವಾ ಕನ್ನಡ ಹಿಂದಿಯಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಆಜ್ ಹಮಾರಾ ಘರ್ ಮೇ ಮೇರಾ ಮೆಹಮಾನ್ ಬೋಲೆ ತೋ ಬಹುತ್ ಪ್ಯಾರೆ ಸೆ ದೋಸ್ತ್, मेरा कोलीग ऑफिसर मुकेश एंड उसका फैमिली तनु जी, उसका लड़का महक, हम प्यार से उसको बाबूजी बोलते हैं. एक गुलबर्गा में हम 2 साल हम नेबर थे क्वार्टर्स में. वो बहुत दिनों के बाद में हमको मिलने के लिए प्यार से हमारे घर में आ रहे हैं. उनको हम स्वागत करने के लिए रेडी हो रहे हैं. ओके, Mukesh Kumar and family, we are happy to receive you in our house shortly. ಮತ್ತೆ ನಮ್ಮ ಮನೆಯವರು ಅವರಿಗೆ ಕರೀಲಿಕ್ನು ಹೋಗೋರದಾರ ಈಗ. ಆಮೇಲೆ ನೀವು ಎಲ್ಲೇದಿರಲ್ಲ ಅಲ್ಲೇ ನಾನು ನಿಮ್ಗೆ ಭೇಟಿಯಾಗಿ ಬರ್ತೀನಿ, ನಿಮ್ಗೆ ಕರ್ಕೊಂಡು ಬರ್ತೀನಿ ಅಂತ ಅಂದಿದ್ದಾರೆ. ಮತ್ತೆ ಅಪ್ಪುದು ಇವತ್ತ ನೈಟ್ ಡ್ಯೂಟಿ ಶಿಫ್ಟ್ ಅದ, ಬೆಳಿಗ್ಗೆದಿಂದ ಹೋಗಿದಾನ ಅಪ್ಪುನು, ಮತ್ತೆ ಈಗ ಬರಾಮದಾನ. ಅವ್ರ ಸಲುವಾಗಿ ಒಂದ್ ಸ್ವಲ್ಪ ಬೇಗ ಹೇಳ್ಕೊಂಡು ಬರ್ತಾ ಇದ್ದಾನ. ಅಪ್ಪುಗ ಭೇಟಿ ಆಗಾಕ, ಸಮೂಹ ಭೇಟಿ ಆಗಾಕನ ಅವ್ರು ಬರ್ತಾ ಇದಾರೆ. ಟೈಮ್ 7:30 ಆಗೈತಿ. ನಂದ ಇನ್ನು ಚಿಕನ್ ಕುದಿಯಾಕನು ಹಾಕಿಲ್ಲ, 65 ರೆಡಿ ಮಾಡಿಟ್ಟೇನಿ. ಚಿಕನ್ ಕುದಿಸ್ಬೇಕು ಅನ್ನೋಷ್ಟ್ರೊಳಗೆ ಶಾಂಭವಿ ಏನಂದ್ರು, ಅಮ್ಮ ಡೈನಿಂಗ್ ಟೇಬಲ್ ಎಲ್ಲ ಖಾಲಿ ಮಾಡಂದಾರಪ್ಪ, ನಂಗೆ ಕೆಲಸ ಹಚ್ಚಾರು, ಬಾ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಬಾ ಅಂತ ನಂಗೆ ಕರೆದ್ಲು. ನೋಡಿ ಹೆಂಗೆ ಸುಳ್ಳುಗೊಳ್ಳೆ ಹೇಳ್ತಾಳೆ, ಬರೀ ಓಳು ಬರೀ ಸುಳ್ಳು ಗೊಳ್ಳು, ಬರೀ ಓಳು. ಆಮೇಲೆ ಏನಾಯ್ತು ಗೊತ್ತಾ, ಈಗ ನಮ್ಮ ಮನೆಯೊಳಗೆ ಇದು ಡೈನಿಂಗ್ ಟೇಬಲ್ ಸಲುವಾಗಿ ಒಂದು ಗ್ಲಾಸ್ ಮಾಡಿಸಿದಾರಂತ ನಮ್ಮ ಮನೆಯವ್ರ. ಅವ್ರು ಭಾಳ ದಿನದಿಂದ ಮಾಡಿಸೋದಿತ್ತು, ಅದಕ್ಕೆ ಗ್ಲಾಸ್ದವ್ರು ಬರ್ತಾ ಇದಾರಂತ. ನೋಡೋಣ, ಅವ್ರು ಬಂದಾರ, ಹೊರಗಡೆ ಅದಾರ ನೋಡಿ, ಬಂದಾರ ಅಂತ. ಮತ್ತು ಅವ್ರು ಬಂದ ತಕ್ಷಣ ಮತ್ತೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಯಾರು ಬರ್ತಾರೋ ಗೊತ್ತಿಲ್ಲ. ಇನ್ನೂ ಅವ್ರು ಇನ್ನೂ ಕೆಲಸ ಮಾಡತ್ತಾರ, ಅವ್ರ ಕೆಲಸ ನಡೆದೈತಿ ಇನ್ನೂ. ನೋಡೋಣ ಏನೇನಾಗ್ತದೆ. ನನ್ನ ಕೆಲಸ ಯಾವಾಗ ಆಗ್ತದೆ ನೋಡಿ, ಎಲ್ಲಾರ್ದು ಕೆಲಸ ಆಗ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಗಾರ್ಡನ್ ತಯಾರಾಗ್ತಾ ಇದೆ. ನನಗೆ ಒಳಗೆ ಅಡುಗೆ ಮಾಡೋಕ್ಕೂ ಮನಸ್ಸಿಲ್ಲ, ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಇದೆಲ್ಲ ಹೊರಗಡೆ ಇಲ್ಲೇ ನೋಡಬೇಕು ಮಾಡಬೇಕು ಅಂತ ಖುಷಿ ಆಗತ್ತದ. ಮತ್ತು ಇವರು ಮಲ್ಲಣ್ಣ ಅವರಿಗೆ ಮತ್ತು ರವಿಯವರಿಗೆ ಏನಾಗೈತಿ, ಯಾವಾಗ ಅವ್ರು ಮೇಡಮ್ಗೆ ಸರ್ಗೆ ಲಾನ್ ಮಾಡಿ ನಾ ಕೊಟ್ಟೇನಿ, ಗಾರ್ಡನ್ ಯಾವಾಗ ರೆಡಿ ಮಾಡಿ ಕೊಟ್ಟೇನಿ ಅನ್ನೋ ಅವ್ರಿಗೆ ಒಂದು ಖುಷಿ. ನಮಗೆ ಅದು ಹೆಂಗೆ ಆಗ್ತದಪ್ಪ ಅನ್ನೋ ನೋಡೋ ಖುಷಿ ನಮಗೆ. ಮತ್ತು ಕೆಲಸಗಳು ಮಾಡ್ಕೋಬೇಕು. ಈಗ ನಾನು
ಇವ್ರು ಚಿನ್ನೂನು ಈ ಕಡೆ ಕೆಲ್ಸಕ್ಕೆ ಹತ್ತಿದ್ರು ನೋಡಿ. ಎಷ್ಟು ಜನ ನಾವು ಮನೆಯೊಳಗೆ ಕೆಲಸ ಬಂದ ಗ್ಲಾಸ್ ಬಂತ. ಕರ್ಟನ್ ಬಟ್ಟೆ ಇದೆ ಚಿನ್ನು ಅಲ್ಲಿ ಮ್ಯಾಲೆ ಇತ್ತು, ಹೋಗಿ ತಗೊಂಬಂದಾರ. ಮತ್ತೆ ಇಲ್ಲಿ ಹಾಕಾಕ ತಯಾರಿ ಮಾಡಿ ಐಡಿಯಾ ಮಾಡಿದಾರೆ. ಸದ್ಯಾಗ ಇರ್ಲಿ ಅನ್ನೋ ಥರ ಗ್ಲಾಸ್ ತಂದು ಇಡವ್ರದಾರ. ಈಗ ನೋಡಿ ನಮ್ಗೆ ಗ್ಲಾಸ್ ಬಂತು, ತೊಗೊಂಬರಕ್ಕೆ ಹೋಗಿದಾರೆ ಚಿನ್ನು. ಹಿಂದೆ ಸಾವಕಾಶ ಬರೀ ಈ ಕಡೆ ರೀತಿ ತೊಗೊಂಬರ್ತಾ ಇದ್ದಾರೆ. ಎಷ್ಟು ಗುದ್ದಾಡೋದಿರ್ತದ ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ಮನೆ ಸಲುವಾಗಿ, ಒಂದು ಸಂಸಾರ ಸಲುವಾಗಿ. ಗಂಡ ಹೆಂಡತಿ ಎಲ್ಲರೂ ಸಾಥ್ ಕೊಟ್ರನ್ನ ಜೀವನ ಆಗ್ತದ. ಉದ್ದೇಶ ನಮ್ದು ಇದೈತೆ ನೋಡಿ. ಎಲ್ಲರೂ ಪ್ರೀತಿಯಿಂದ ಹೆಲ್ಪ್ ಮಾಡಿರಿ, ಸಹಾಯ ಮಾಡಿರಿ, ಪ್ರೀತಿಯಿಂದ ಇರಿ ಅನ್ನೋ ಒಂದು ಉದ್ದೇಶಲೇನೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ದಪ್ಪ ಐತಲ್ರಿ ಅದು. ಇದ್ರ ಮೇಲೆ ಏನು ಜರಿಯಲ್ಲ ಬಟ್ಟೆ ಮೇಲೆ. ಬಟ್ಟೆ ಮೇಲೆ ಜರಿಯಲ್ಲ ಹಿಂಗೆ ಮಾಡಿದ್ರೆ ಅದು. ಅದು ಹುಷಾರಾಗೆಲ್ಲ ಇದು ಮಾಡ್ಬೇಕು. ಫಸ್ಟ್ ಟೈಮ್ ಇದ್ರ ಊಟ ಕೊಡ್ರಿ ಅವ್ರಿಗೆ ತನೋ. ಅದು ಬಂದಮೇಲೆ ಚಿಕನ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಮತ್ತು ಚಿನ್ನ ಕೊಬ್ಬರಿ ಸ್ವಲ್ಪ ತೆಗೆದಿಟ್ಟ ನಂಗೆ ಹೋಗಿದ್ದಾರೆ ಮಾಡಿ. ಅವ್ರಿಗೆ ಮತ್ತು ಸ್ವಲ್ಪ ಚಹಾ ಮಾಡಿಕೊಟ್ಟೆ, ಚಹಾ ಕುಡಿತಾ ಇದ್ದಾರೆ ಅವ್ರು. ಮತ್ತು ಟೈಮ್ 8-10 ಆಗೈತಿ. ಚಿನ್ನು ಹೋಗೋರ್ದಾರ ಈಗ ಕರ್ಯಾಕ. ಮತ್ತು ಮಾಡಿ ಅವ್ರದ್ದು ಇನ್ನೊಂದು ಸ್ವಲ್ಪ ಪೇಮೆಂಟ್ ಅದು ಕೊಡೋದೈತಿ, ಅವ್ರಿಗೆಲ್ಲ ಕೊಟ್ಟು ಮಾಡಿ ಕಳಿಸ್ಕೊಡ್ತಾರೆ. ತಗೊಳ್ರಿ, ಏನಿಲ್ಲ ತಂಪೊಳಗೆ ಕುಡೀರಿ, ಬಿಸಿ ಬಿಸಿ ಅದ. समय पहुंचता हूँ, उधर ही पिकअप करता हूँ. ಹುಷಾರಾಗಿ ಕರ್ಕೊಂಬರಿ, ಆಮೇಲೆ ದಾರಿ ಕಾಯ್ತಿರ್ತೀವಿ ಅವ್ರದ. ಓಕೆ. ಗಡಿಬಿಡಿ 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 ಸಂಗೀತ ಅಂದ್ರೆ ಇವಳ ನೋಡ್ರಿ. ನಿಮ್ ಗಡಿಬಿಡಿ ಸಂಗೀತ ಹಿಂಗದಾಳ. ನೀವು ಗಡಿಬಿಡಿ 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 ಆಗ್ರಿ ಅಂತ ನಿಮಗೆ ಎಷ್ಟು ಹೇಳ್ತಾ ಇದ್ದೀನಿ ನಾನು. ಎಷ್ಟೊಂದೇ ಹೇಳಿ ವಿಡಿಯೋಗಳು ಮಾಡ್ತಾ ಇದ್ದೀನಿ, ಎಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ. ನನ್ನ ಅಭಿಮಾನಿ ದೇವ್ರೆ, ನೀವು ಗಡಿಬಿಡಿ ಮಾಡೋರೇ ಅಂತ ಗೊತ್ತದ ತಗೋರಿ ನಂಗೆ. ಮತ್ತೆ ಏನೇನ್ ತಯಾರಾಗ್ತಾ ಇದೀವಿ ನೋಡ್ತಾ ಇದೀರಿ ಇಲ್ಲಿ ನಮ್ಮ ಮನಿ ಒಳಗ. ಎಲ್ಲರೂ ತಿನ್ನಾಕ ರೆಡಿ ಇದೀರಿ. ಏನೇನ್ ಮಾಡ್ಕೋತ ಗಡಿಬಿಡಿ ಸಂಗೀತ ಏನೇನ್ ಮಾಡ್ತಾ ಇದಾರೆ ನಿಮ್ ಸಲುವಾಗಿ. ಇಲ್ಲಿ ನೋಡಿ, ಬೆವರ ಹನಿ ಬಂದ್ರು ಬಂತು. ಓಕೆ ನೋಡಿ, ಕರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾರ ಅವ್ರ. ಈಗ ನಂದು ವಿಡಿಯೋ ಅದು ಮಾಡ್ಬೇಡ್ರಿ, ಬಾಬು ಏನು ನಾಚ್ಕೊತಾನಂತ ವಿಡಿಯೋ ಮಾಡಿದ್ರೆ ಅಷ್ಟ ಇದನ್ನ ಆಗೋದಿಲ್ಲ ಅಂತ. ಮತ್ತ ಒಬ್ಬೊಬ್ರಿಗೆ ಇಷ್ಟ ಆಗ್ತದ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಯಾರಿಗೆ ಇಷ್ಟ ಇಲ್ಲ ನಡೀತದ, ಪರವಾಗಿಲ್ಲ. ನನಗ ಯಾರಿಗ ಮಾಡಂತಾರಲ್ಲ ಅವ್ರ ಖುಷಿಲೇ ನಾವ್ ಮಾಡೋದ. ನಂದ ಡ್ಯೂಟಿನ ಐತದ. ನಾನ್ ಅಡಿಗೆ ಮಾಡೋದು ನಿಮ್ಗೆ ತೋರಿಸ್ತಾ ಇದೀನಿ. ಅವ್ರಿಗೆ ತಿನ್ನಾಕ 65 ರೆಡಿ ಅದಾವ. ಇಲ್ಲಿ ನೋಡಿ, ಬಿಸಿ ಬಿಸಿ 65 ರೆಡಿ ಅದಾವ. ಅವ್ರ ಈಗ ಮನಿ ನೋಡಕ್ ಹೋಗ್ಯಾರ. ಮತ್ತೆ ಮನಿ ನೋಡ್ಕೊಂಡ್ ಬರ್ಲಿ. ಅಷ್ಟೋ ತನಕ ನಾನು ಅವ್ರಿಗೆ ಊಟ ತಯಾರಿ ಮಾಡ್ತೀನಿ. ಹಿಂಗ್ಯಾಕ ಅದ ಮೊನ್ನೆ ನಂಗೆ ಆಗತ್ತಿತ್ಲ, ಹಂಗ ಹೊಸತೈತಿ. ಅದ ಎಷ್ಟು ಖುಷಿಯಿಂದ ಎಲ್ಲ ಮಾಡ್ತಾ ಇದ್ದೆ. ಅವ್ರು ಬಂದ್ಮೇಲೆ ನಿಮ್ಗೆ ತೋರ್ಸೋಣ, ಭೇಟಿ ಮಾಡೋಣ, ನನ್ನ ಹೆಂಗದಾರು ಅವ್ರ ನನ್ನ ಸಖಿ ಅಂತ ಹೇಳಿ ಎಲ್ಲ ಅಂತ ಇದ್ದೆ. ಆದ್ರೂ ಯಾವ ರೀತಿ ಆಯ್ತು ನೋಡಿದ್ರ. ನಾನು ಎಲ್ಲ ಯೂಟ್ಯೂಬರ್ಸ್ ಕೇಳ್ತಾ ಇದ್ದೀನಿ, ಎಲ್ಲರೂ ನೀವು ಹಿಂಗೆ ಮಾಡ್ತಿರಲ್ಲ ವಿಡಿಯೋಸ್, ನಿಮಗೂ ಈ ರೀತಿ ಅನುಭವಗಳಾಗಿರ್ತಾವೇನು ಕಮೆಂಟ್ ಮಾಡ್ರಿ. ಮೊದಲೇ ಬಾರಿ ನನಗೆ ಇಷ್ಟೊಂದು ಬೇಜಾರಾಯ್ತು ನೋಡಿ. ಎಷ್ಟು ಖುಷಿಯಿಂದ ಅಡುಗೆ ಮಾಡಿದೆ, ಎಲ್ಲ ಮಾಡಿದೆ, ಏನೂ ಅನಿಸ್ಲಿಲ್ಲ. ಎಲ್ಲರಿಗೂ ನಾವು ಊಟ ಅದು ಅವ್ರಿಗೆ ಮಾಡಿಸಿದ್ವು, ಎಲ್ಲ ಭೇಟಿ ಅದು ಎಲ್ಲ ಆಯಿತು. ಆಮೇಲೆ ಟೈಮ್ ಈಗ 11:00 ಆಗ್ಲಿಕ್ಕೆ ಬಂದದ. ಚಿನ್ನು ಅವ್ರಿಗೆ ಬಿಡಾಕ್ ಹೋಗ್ಯಾರ. ಅದಕ್ಕೆ ನಾವು ಯಾವ ರೀತಿ ಬರ್ತದಲ್ಲ ಹಂಗೆ ನಾವು ಅಡ್ಜಸ್ಟ್ ಆಗ್ತೀವಿ. ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲ ನಾವು ಹಾಗೆ ಇದ್ದೀವಿ. ನಮಗೆ ವಿಡಿಯೋ ಮಾಡ್ಲಿಕ್ಕೆ ಆಯ್ತಂದ್ರೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡೋದು ಬೇಡ ಅಂದ್ರೆ ನಾವು ವಿಡಿಯೋ ಮಾಡಲ್ಲ.
ಯಾಕಂದ್ರೆ ಅವ್ರ ಖುಷಿ ನಮಗೆ ಇಂಪಾರ್ಟೆಂಟ್ ಅದ. ಅವ್ರ ಖುಷಿಯಾಗಿ ಆರಾಮಾಗಿ ಪ್ರೀತಿಯಿಂದ ನಮಗೆ ಭೇಟಿಯಾಗಿ ನಮ್ಮ ಜೊತೆ ಮಾತಾಡಿ ಹೋದ್ರಲ್ಲ, ಅದು ನಮಗೆ ಅವಶ್ಯಕತೆ ಅದ. ಅದಕ್ಕೆ ನಮ್ಮ ಬೇಜಾರು ಅವ್ರಿಗೆ ತೋರಿಸೋದು ಬೇಡ, ನಮ್ಮ ಬೇಜಾರು ನಮ್ಮೊಳಗೆ ಇಟ್ಕೊಳ್ಳೋನು. ಮತ್ತು ಎಲ್ಲ ನಾನು ಊಟದೆಲ್ಲ ಪ್ಲೇಟು ಅದು ಇದು ಎಲ್ಲ ಅಲ್ಲಿ ತೆಗೆದಿಡೋದ ಕೆಲಸಗಳದಾವ. ಇವತ್ತಂತೂ ಭಾಳ ಟಯರ್ಡ್. ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿ ಸಲುವಾಗಿ ನನಗೆ ನಮ್ಮ ಕಡೆಯಿಂದ ಧನ್ಯವಾದ.